ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣ ಕೇಂದ್ರ ಸರ್ಕಾರ ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಸೋರಿಕೆ ಆದ್ರೂ ಕೂಡ ಲೆಕ್ಕಕ್ಕಿಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಆಕ್ರೋಶ ಇದು. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಆಕ್ರೋಶವನ್ನ ಹೊರಹಾಕಿದ್ರು. ಕೇಂದ್ರ ಸರ್ಕಾರವನ್ನ ಕೇಳೋರು ಯಾರು? ದೇಶದಲ್ಲಿ ಇರುವಂತಹ ಅವರಿಗೆ ಮತ ಹಾಕೋದಕ್ಕೆ ಅವಕಾಶ ಕೊಡ್ಲಿಲ್ಲ. ಇದೀಗ ಈ ಪ್ರಕರಣ ಅಂತ ಸಂತೋಷ್ ಲಾಡ್ ಅವರ ಆಕ್ರೋಶ. ರಾಜಸ್ಥಾನದಲ್ಲಿ ನೀಟ್ ಪರೀಕ್ಷೆ ಲೀಕ್ ಆಗಿದೆ. 120ರಿಂದ 130 ಪ್ರಶ್ನೆಗಳಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಇದೀಗ ಸಂತೋಷ್ ಲಾಡ್ ಅವರ ಆಕ್ರೋಶ ಇದು. ಧಾರವಾಡದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಸೋರಿಕೆ ಆದ್ರೇನು ಕೂಡ ಅದು ಲೆಕ್ಕಕ್ಕಿಲ್ಲ ಅಂತ ಸಂತೋಷ್ ಲಾಡ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರವನ್ನು ಕೇಳೋರು ಯಾರು ಹೀಗಂತ ಪ್ರಶ್ನೆ ಮಾಡಿದ್ದಾರೆ ಸಂತೋಷ್ ಲಾಡ್. ಅಂದ್ರೆ ಅವರು ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ದೇಶದಲ್ಲಿ ಆದಂತಹ SIR ಬಗ್ಗೆ ಉಲ್ಲೇಖ ಮಾಡದಂತಿದೆ. ಅಂದರೆ ಈ ದೇಶದಲ್ಲಿ ಇರುವಂತಹ ಕೆಲವೊಂದಿಷ್ಟು ಜನರಿಗೆ ಮತ ಹಾಕೋದಕ್ಕೆ ಅವಕಾಶ ಕೊಡಲಿಲ್ಲ. ಕಳೆದ 12 ವರ್ಷಗಳಿಂದ ಅವರಿಗೆ ಯಾವ ವಿಚಾರ ಕೇಳಬಹುದು? ಅನೇಕ ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದೆ. 27 ಲಕ್ಷ ಮತದಾರನೆಲ್ಲ ತೆಗೆದಿದ್ದಾರೆ. ಇದೀಗ ಈ ಪ್ರಕರಣವೂ ಕೂಡ ಅಂತ ಮಾತನಾಡಿದ್ದಾರೆ ಸಂತೋಷ್ ಲಾಡ್. ಏನು ಮಾಡಿದ್ರೆ ಆದ್ರೆ ಏನು ಲೆಕ್ಕಿಲ್ಲ, ಬುಕ್ಕಿಲ್ಲ. ಕೇಂದ್ರ ಸರ್ಕಾರ ಕೇಳೋರು ಯಾರು? ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ಯಾವ ವಿಚಾರಗಳನ್ನ ಕೇಳ್ಬೋದು? ಈಗ ಸುಮ್ಮನೆ ಉದಾಹರಣೆಗೆ SIR ಆಯಿತು ಅಂತ ಇಟ್ಕೊಳ್ಳಿ. ವೆಸ್ಟ್ ಬೆಂಗಾಲಲ್ಲಿ 27 ಲಕ್ಷ ವೋಟನ್ನು ತಡೆಗಟ್ಟಿದ್ರು, ಅಡ್ಜುಡಿಕೇಷನ್ ಮಾಡಿದ್ರು, ಅಲ್ಲಿ ಚೆಕ್ ಮಾಡಬೇಕಂತ ನಿಂದಿರಿಸಿದ್ರು. ಆಯ್ತು, ಈಗ ಎಲೆಕ್ಷನ್ ಆಗ್ಬಿಡ್ತು. ಈಗ 27 ಲಕ್ಷ ಜನ ಈ ದೇಶದ ನಿವಾಸಿಗಳು ಹೌದಲ್ಲ? ಅವರು ಆರ್ ದೇ ಪಾರ್ಟ್ ಆಫ್ ದಿ ಸಿಟಿಸನ್ ಆರ್ ನಾಟ್? ಈ ದೇಶದಲ್ಲಿರ್ತಕ್ಕಂಥ ಅವರಿಗೆ ವೋಟ್ ಹಾಕ್ಲಿಕ್ಕೆ ಚಾನ್ಸ್ ಕೊಡಲಿಲ್ಲ. ಏನಂತಂದರೆ ಡಿಸ್ಕ್ರಿಪನ್ಸಿ ಇತ್ತು. ನಿನ್ನ ಹೆಸರು ನಿಂದು ಆಲ್ಫಾಬೆಟಿಕಲ್ ಹೆಸರು ಸರಿ ಇರಲಿಲ್ಲ, ನಿಂದು ಅದು ಸರಿ ಇಲ್ಲ ಅಂತೇಳಿ ನೀವು ಅವ್ರಿಗೆ ವೋಟ್ ಹಾಕಕ್ಕೆ ಕೊಡಲಿಲ್ಲ. ಆಯ್ತು, ಈಗ ವೋಟ್ ಮುಗೀತು, ಎಲ್ಲ ಮುಗೀತು. ಈಗ ಅವ್ರು ನೆಕ್ಸ್ಟ್ ಏನು ಮಾಡ್ಬೇಕು? ಈಗ ಅವರು 27 ಲಕ್ಷ ಜನ. ಹಂಗೆ ಈ ದೇಶದಲ್ಲಿ 13 ಕೋಟಿ ಜನಕ್ಕೆ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಪುಣ್ಯಾತ್ಮರು. UPನಲ್ಲಿ 3 ಕೋಟಿ, ವೆಸ್ಟ್ ಬೆಂಗಾಲಲ್ಲಿ 91 ಲಕ್ಷ, ಕರ್ನಾಟಕದಾಗ ಮುಂದೆ ಮಾಡ್ತಾರೆ, ತಮಿಳ್ನಾಡಿಗೆ ಒಂದು 70 ಲಕ್ಷ, ಬಿಹಾರ್ನಲ್ಲಿ 65 ಲಕ್ಷ, ಮತ್ತು ಉಲ್ಟಾ ಮಹಾರಾಷ್ಟ್ರದಲ್ಲಿ 47 ಲಕ್ಷ ಜನ ಆ್ಯಡ್ ಮಾಡಿಬಿಟ್ರು. ಇದು ನೋಡ್ರಿ ಹೆಂಗೆ ಪಿಕ್ಚರ್. ಹರಿಯಾಣದಲ್ಲಿ 25 ಲಕ್ಷ ಆ್ಯಡ್ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ 47 ಲಕ್ಷ ಆ್ಯಡ್ ಮಾಡಿದ್ರು, SIRನಲ್ಲಿ ಹರಿಯಾಣದಲ್ಲಿ 25 ಲಕ್ಷ ಆ್ಯಡ್ ಮಾಡಿದ್ರು. ಸೊ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿ ಮಾಡ್ತಕ್ಕಂಥದ್ದಕ್ಕೆ ಇದಕ್ಕೆ ಪ್ರಶ್ನೆ ಕೇಳೋರು ಯಾರು? ಆಯ್ತು ಸರ್, 27 ಲಕ್ಷನ ನೀವು ಅದನ್ನು ವೋಟ್ ಹಾಕಕ್ಕೆ ಬಿಡಲಿಲ್ಲ, ಅವ್ರು ಬದುಕೇರಲ್ಲೋ? ಅವ್ರು ಬದುಕೇರಲ್ಲ, ನಿಮ್ಮ ಕಣ್ಣೆದ್ರಿಗೆ ಬದುಕೇರಲ್ಲ. ಮತ್ತು ಅವ್ರ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಮುಂದೇನು ಮಾಡ್ಬೇಕು ಈಗ ಅವರು? ಹಂಗೆ ಇದು ಏನು ನೀಟ್ ಸುರಣಿಕೆ ಈ ಪತ್ರಿಕೆ